ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇಲ್ಲಿ ಒಂದು ಕಟಿಂಗ್ ಹಾಕಿದೆ ಪರ್ಸ್ಲೆಂದು, ಅದ್ರ ಹೂ ಬಿಟ್ಟಿದೆ. ಹಾಗೆ ಇದು ಚಂಪಾ ಗಿಡ, ಇದರಲ್ಲಿ ಮೊಗ್ಗಾಗಿದೆ. ಈಗ ಹೂ ಕೂಡ ಅರಳುತ್ತೆ ಇನ್ಮೇಲೆ. ನೋಡಿ, ಇಲ್ಲೊಂದು ಕಡ್ಡಿನಲ್ಲೂ ಕೂಡ ಮೊಗ್ಗಾಗಿದೆ. ಇದರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೊಂದಿದೆ ನನ್ನ ಹತ್ರ, ಇದರಲ್ಲೂ ಕೂಡ ಮೊಗ್ಗು ಬಂದಿದೆ ನೋಡಿ. ಇದರಲ್ಲಿ ಮೊಗ್ಗು ಬಂದಿತ್ತು, ಬಟ್ ನನ್ನಿಂದ ಅದು ಕಟ್ಟಾಗಿ ಉದುರೋಯ್ತು. ಇದು ಬೇರೆ ಕಲರ್ ಇದೆ, ಅದು ವೈಟ್ ಕ್ರೀಮಿಶ್ ಇದೆ ಅದು. ಹಾಗೆ ಇಲ್ಲೊಂದು ಹೂ ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಇಲ್ಲೊಂದು ಸ್ವಲ್ಪ ಮೆಣಸಿನ್ಕಾಯಿ ಆಗಿದೆ, ತಗೊಂಬಿಡ್ತೀನಿ. ಇದು ತುಂಬ ದೊಡ್ಡದಾಗಲ್ಲ, ಚಿಕ್ಕ ಮೆಣಸಿನ್ಕಾಯಿ ಇದು. ಇಲ್ಲಾಂದರೆ ಇಲ್ಲಿ ಇದರಲ್ಲೇ ಏನಾಗ್ಬಿಡುತ್ತೆ, ಹಣ್ಣಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಮೆಣಸಿನ್ಕಾಯಿ ಗಿಡನ ಒಂದು ಸಾರಿ ಹಾಕ್ಕೊಂಬಿಟ್ರೆ ತುಂಬ ದಿನ ಬರುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಹಣ್ಣಾಗ್ಬಿಟ್ಟಿದೆ. ಇವತ್ತು ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದೆ. ಬೆಳಗ್ಗೆ ಒಂದು ಸ್ವಲ್ಪ ಪೂಜೆ ಒಯ್ದಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಹಾಗೆ ಗಿಡದಲ್ಲಿ ಬಿಟ್ಟಿದ್ದೀನಿ. ಹಾಗೆ ತೊಂಡೆಕಾಯಿ ಇದೆ, ತೊಂಡೆಕಾಯಿನೂ ತೆಗಿತೀನಿ ನೋಡಿ. ಇಲ್ಲೊಂದಿದೆ. ಹಾಗೆ ಇಲ್ಲೂ ಕೂಡ ಇದೆ. ಇವತ್ತು ಗಾರ್ಡನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸಾಧ್ಯ ಆಗಿಲ್ಲ ಅಂದರೆ ನಾಳೆಗಾದರೂ ಮಾಡಲೇಬೇಕು, ಯಾಕಂದರೆ ತುಂಬ ಗಲೀಜಾಗಿದೆ. ಹಾಗೆ ಇಲ್ಲೊಂದು ಬದನೆಕಾಯಿ ಇದೆ. ಈ ಬದನೆಕಾಯಿ ಗಿಡನ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡ್ಕೋಬೇಕು, ಯಾಕಂದರೆ ಕಟ್ಟಿಂಗ್ ಮಾಡಲಿಲ್ಲ ಅಂದರೆ ಅದು ಮತ್ತೆ ಹಾಳಾಗಿಬಿಡುತ್ತೆ ಗಿಡ. ಅದಕ್ಕೋಸ್ಕರ ಹಾಗೆ ಇಲ್ಲಿ ನೋಡಿ, 2 ಗಿಡ ಇದೆ. ಇದು ಏನಂತ, ಈ ಗಡ್ಡೆ ಹಾಕಿರೋದನ್ನು ನಿಮಗೆ ತೋರಿಸಿದ್ದೆ ನಾನು, ಗಡ್ಡೆ ಹಾಕೋದು. ಇವತ್ತು ಬೆಳಗ್ಗೆ ನಾನು ನೀರು ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಬಾಡ್ದಂಗೆ ಆಗಿದ್ದಾವೆ ಗಿಡಗಳು. 11 ಗಂಟೆ ಆಗಿದೆ ಅಷ್ಟೇ. ನಾನು ನೀರು ಹಾಕೋಕ್ಕೆ ಅಂತ ಬಂದಿದ್ದೆ, ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮಲ್ಬೆರಿ ಆಗಿದೆ, ಆ ಮಲ್ಬೆರಿನೂ ತಕ್ಕೋತೀನಿ ನಾನು. ಹಣ್ಣು ಆಗ್ತಿದೆ. ಇದಂತೂ ಪೂರ್ತಿ ಕಪ್ಪಾಗಿದೆ ನೋಡಿ. ನನ್ನ ಮಗಳು ನೋಡಿಲ್ಲ ಅನಿಸುತ್ತೆ, ನೋಡಿದರೆ ಇಷ್ಟೊತ್ತಿಗೆ ತಕ್ಕೊಂಬಿಡ್ತಿದ್ಲು. ಹಾಗೆ ಅದರಲ್ಲೂ ಕೂಡ ಕಾಯಿ ಶುರು ಆಗಿದೆ. ಈಗ ಇದೊಂದು ಕಪ್ಪಾಗ್ತಾ ಇದೆ. ಇದೊಂದೆರಡು ಹೂ ತೊಗೊಂಡೋಗ್ತೀನಿ, ಜ್ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇಸಿಗೆ ಇರೋದ್ರಿಂದ ಈ ಥರ ಜ್ಯೂಸನ್ನ ಮಕ್ಕಳಿಗೆ ಕುಡಿಸ್ಬೇಕು. ಹಾಗೆ ನೋಡಿ ಯಾವ ರೀತಿ ಆಗಿದೆ ಅಂತ. ಅದು ಫಳಿ ಮೇಲೆ ಇತ್ತು, ಕಟ್ಟಿಗೆ ಮೇಲೆ. ನಾನೊಂದು ಸ್ವಲ್ಪ ಪೈಪ್ನ ಆ ಕಡೆಯಿಂದ ಈ ಕಡೆ ಮಾಡೋಷ್ಟೊತ್ತಿಗೆ ಎಲ್ಲ ಬಿದ್ದೋಯ್ತು. ಅದನ್ನ ಸರಿ ಮಾಡ್ಕೋಬೇಕು. ಹಾಗೆ ಒಂಚೂರು ಕ್ಲೀನ್ ಕೂಡ ಮಾಡ್ಕೋಬೇಕು ನಾನು. ಹಾಗೆ ಇವತ್ತು ಮುಖ್ಯವಾಗಿ ಏನಂದರೆ, ಇವತ್ತು ನನ್ನ ತಾರಸಿ ತೋಟದಲ್ಲಿ ನಾನು ಈ ಹತ್ತಿನ ತೆಗಿತಾ ಇದ್ದೀನಿ. ತುಂಬ ಖುಷಿ ಅನ್ನಿಸ್ತಿದೆ. ನಾನು ತುಂಬ ದಿನದ ಹಿಂದೆ ಇದನ್ನು ಹೊಲದಲ್ಲಿ ತೊಗೊಂಡು ಬಂದಿದ್ದೆ ಗಿಡನ. ನೋಡಿ, ಇದರಲ್ಲಿ ಬರ್ತಾ ಇದೆ, ಇದರಲ್ಲೂ ಕೂಡ ಬಂದಿದೆ ನೋಡಿ. ಇದನ್ನ ಕಟ್ ಮಾಡಿ ತಕ್ಕೋತೀನಿ ನೋಡಿ. 2 ತೆಗ್ದಿದ್ದೀನಿ. ದೇವರಿಗೆ ಬತ್ತಿ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ. ನಾವು ನಮ್ಮ ತೋಟದಲ್ಲಿ ಬೆಳೆದಿರೋದು ಅನ್ನೋದೊಂದು ಖುಷಿ ಇರುತ್ತೆ.
ನಾನಿವತ್ತು ಬೆಳಿಗ್ಗೆ ನೀರು ಹಾಕದೇ ಇರೋದಕ್ಕೆ ಎಷ್ಟೊಂದು ಗಿಡಗಳು ಬಾಡೋಗ್ಬಿಟ್ಟಿದೆ. ಬಿಸಿಲು ತುಂಬ ಇದೆ, ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನೀರು ಹಾಕಿಬಿಡ್ಬೇಕು. ನಾನು ಡೈಲಿ ಹಾಕ್ತಿದ್ದೆ, ಇವತ್ತು ಸ್ವಲ್ಪ ಕೆಲಸದ ಗದ್ದಲದಲ್ಲಿ ಹಾಕೋಕ್ಕಾಗಲಿಲ್ಲ. ನೋಡಿ, ಇದು ಇವತ್ತಿನ ಒಂದು ಹಾರ್ವೆಸ್ಟು. ಈಗ ಮೊದಲು ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡ್ಬಿಡ್ತೀನಿ. ನೀರು ಹಾಕ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಗಿಡಗಳಿಗೆ ನೀರೆಲ್ಲ ಹಾಕಾಯಿತು. ಇನ್ನೊಂದು ಸ್ವಲ್ಪ ಗಿಡಗಳಿಗೆ ಮಾತ್ರ ಇದೆ. ಬಿಸಿಲು ತುಂಬಾ ಇದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.